ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಬೆಂಚರ್, ಇಶ್ಯೂ ಆಫ್ ಡಿಬೆಂಚರ್ ಈ ಒಂದು ಚಾಪ್ಟರ್ ಅಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ 2022 ಕ್ವಶನ್ ಪೇಪರ್ ಅಲ್ಲಿ ಏನೊಂದು 6 ಮಾರ್ಕ್ಸ್ ಪ್ರಾಬ್ಲಮ್ ನ ಕೇಳಿದ್ರು, ಆ ಒಂದು ಕ್ವಶನ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ತುಂಬಾನೇ ಸಿಂಪಲ್ ಆಗಿರುತ್ತೆ. 6 ಎಂಟ್ರಿ ಹಾಕ್ಸಿದ್ರೆ 6 ಮಾರ್ಕ್ಸ್ ಇರುತ್ತೆ. ಸೊ ಆಲ್ರೆಡಿ 2023 ಕ್ವಶನ್ ಪೇಪರ್ ಅಲ್ಲಿ ಏನೊಂದು ಕ್ವಶನ್ ಕೇಳಿದ್ರು ಅದನ್ನ ಡಿಸ್ಕಸ್ ಮಾಡಿದ್ವಿ ಒಂದು ಲಾಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಸೆಕೆಂಡ್ ಪಿ ಯು ಸಿಗೆ ರಿಲೇಟೆಡ್ ಆಗಿ ಯಾವುದೇ ಒಂದು ಚಾಪ್ಟರ್ಸ್ಗೆ ರಿಲೇಟೆಡ್ ಆಗಿ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಸೆಕೆಂಡ್ ಪಿ ಯು ಅಕೌಂಟೆನ್ಸಿ ಅಂತಾನೆ ಒಂದು ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಇದೆ. ಸೊ ಆ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ಶ್ರೇಷ್ಠ ಕಂಪನಿ ಲಿಮಿಟೆಡ್ ಇಶ್ಯೂ 20,000 5% ಡಿಬೆಂಚರ್ಸ್. ಶ್ರೇಷ್ಠ ಕಂಪನಿ 20,000 ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದೆ, 5% ಡಿಬೆಂಚರ್ಸ್. ಈವನ್ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಕೂಡ ಕೇಳ್ತಾರೆ 5% ಡಿಬೆಂಚರ್, 5% ಇಂಡಿಕೇಟ್. 5% ಅನ್ನೋದು ಏನೇನ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ MCQ ಕ್ವಶನ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. 5% ಅನ್ನೋದು ಒಂದು ಇಂಟ್ರೆಸ್ಟ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಆಫ್ ₹100 ಈಚ್ 20,000 ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಡಿಬೆಂಚರ್ಗೆ ₹100. ಓಕೆ, ಪೇಯಬಲ್ ಆಸ್ ಫಾಲೋಸ್: ₹15 ಆನ್ ಅಪ್ಲಿಕೇಶನ್, ₹40 ಆನ್ ಅಲಾಟ್ಮೆಂಟ್, ₹45 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಏನೊಂದು ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ದಾರೆ 20,000 ಡಿಬೆಂಚರ್, ಒಂದು ಡಿಬೆಂಚರ್ಗೆ ₹100 ಅಂತ ನಮಗೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಗೊತ್ತಾಯ್ತು. ಆದ್ರೆ ಆ ₹100 ಅವ್ರು ನಮಗೆ ಒಂದೇ ಸಲ ಕೊಡ್ತಾ ಇದ್ದಾರಾ? ಇಲ್ಲ, ಅಷ್ಟು ಅಮೌಂಟ್ ಅನ್ನ ನಮಗೆ ಒಂದೇ ಸಲ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ಯಾವ ರೀತಿ ರಿಸೀವ್ ಆಗ್ತಾ ಇದೆ? ಫಸ್ಟ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾರೆ, ಅದಾದ್ಮೇಲೆ ಅಲಾಟ್ಮೆಂಟ್ ಮನಿ, ಅದಾದ್ಮೇಲೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ. ಆಲ್ ದ ಡಿಬೆಂಚರ್ಸ್ ವೆರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್. ಎಲ್ಲಾ ಡಿಬೆಂಚರ್ಸ್ ಕೂಡ ಸಬ್ಸ್ಕ್ರೈಬರ್ಸ್ ಆಗಿದೆ, ಹಾಗೇನೆ ಮನಿ ಏನ್ ಮಾಡ್ತಾ ಇದ್ದಾರೆ? ಡ್ಯೂಲಿ ರಿಸೀವ್ಡ್, ಡ್ಯೂ ಇರೋದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಟು ರೆಕಾರ್ಡ್ ಅಬೌಟ್ ಟ್ರಾನ್ಸಾಕ್ಷನ್. ಜರ್ನಲ್ ಎಂಟ್ರೀಸ್ ನ ಕೇಳಿದ್ದಾರೆ. ಸೊ ಈಗ ಸೊಲ್ಯೂಷನ್ ನ ಮಾಡೋಣ. ಫಸ್ಟ್ ಏನ್ ಮಾಡಬೇಕು? ಅಪ್ಲಿಕೇಶನ್ ಮನಿನ ಫಸ್ಟ್ ರಿಸೀವ್ ಮಾಡ್ಕೊಬಿಡ್ಬೇಕು. ಇದರಲ್ಲಿ 6 ಜರ್ನಲ್ ಎಂಟ್ರಿ ಬರುತ್ತೆ. ಏನು? ಫಸ್ಟ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತೀವಿ, ಅದಾದ್ಮೇಲೆ ಅದನ್ನ ಡಿಬೆಂಚರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 2 ಎಂಟ್ರಿ ಆಯ್ತು. ಥರ್ಡ್ ಎಂಟ್ರಿ ಏನಾಗುತ್ತೆ? ಅಲಾಟ್ಮೆಂಟ್ ಏನಿದೆ ಡ್ಯೂ ಇರೋ ಎಂಟ್ರಿ ತೋರಿಸ್ತೀವಿ, ಹಾಗೆ ರಿಸೀವ್ ಮಾಡ್ಕೊಳೋ ಎಂಟ್ರಿ ತೋರಿಸ್ತೀವಿ. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಏನಿದೆ ಇದನ್ನು ಅಷ್ಟೇ ಡ್ಯೂ ಇರೋ ಎಂಟ್ರಿ, ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿ ತೋರಿಸ್ತೀವಿ. 6 ಎಂಟ್ರೀಸ್, 6 ಮಾರ್ಕ್ಸ್. ತುಂಬಾ ಸಿಂಪಲ್ ಆಗಿ ನಾವು ತಗೋಬಹುದು. ಆನ್ಸರ್: ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೇಷ್ಠ ಕಂಪನಿ ಲಿಮಿಟೆಡ್. ನಾವ್ ಏನೇನ ಪ್ರಿಪೇರ್ ಮಾಡ್ತಾ ಇದೀವಿ, ರೈಟ್? ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿ ಬರೀಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಶ್ರೇಷ್ಠ ಕಂಪನಿ ಲಿಮಿಟೆಡ್. ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಸೊ ಡೇಟ್ ಕಾಲಮ್ ಅಲ್ಲಿ ಇಲ್ಲಿ ಯಾವುದೇ ಒಂದು ಡೇಟ್ ಕೊಟ್ಟಿಲ್ಲ, ಹಾಗೆ 1 2 3 4 5 6 ಎಂಟ್ರೀಸ್ ಬರುತ್ತೆ. ಜಸ್ಟ್ ಎಂಟ್ರೀಸ್ ನಂಬರ್ ನ ಹಾಕಿದ್ದೀನಿ. ಪರ್ಟಿಕ್ಯುಲರ್ ಅಲ್ಲಿ ಏನೊಂದು ಟ್ರಾನ್ಸಾಕ್ಷನ್ ಆಗಿದೆ, ಹಾಗೆ ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್ ಅಲ್ಲಿ ಅಮೌಂಟ್ಸ್ ನ ಮೆನ್ಷನ್ ಮಾಡ್ತೀವಿ. ಫಸ್ಟ್ ಎಂಟ್ರಿ ನೋಡೋಣ. ಏನೊಂದು ನಿಮಗೆ ₹15 ಅಪ್ಲಿಕೇಶನ್ ಇತ್ತು, ಈ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿ. ಈಗ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಗೆ ಬಿಸ್ನೆಸ್ ಒಳಗಡೆ ಏನ್ ಬರ್ತಾ ಇದೆ? ಕ್ಯಾಶ್ ಆರ್ ಬ್ಯಾಂಕ್ ರೂಪದಲ್ಲಿ ಅಮೌಂಟ್ ಬರ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಫಸ್ಟ್ ಎಂಟ್ರಿ ನಂಬರ್ 1, ಬ್ಯಾಂಕ್ ಅಕೌಂಟ್ ಡೇಟಾ 2, 5% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. 2, 5% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 10% ಕೊಟ್ಟಿದ್ರು, ನಾವು 10% ಅಂತ ಮೆನ್ಷನ್ ಮಾಡಿದ್ವಿ. ನೀವು ಅದನ್ನ ನೆನ್ಪಿಟ್ಕೋಬೇಕು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಹಾಕ್ತಿವಿ. ಬ್ಯಾಂಕ್ ಅಕೌಂಟ್ ಡೇಟಾ 2, 5% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. ಅಮೌಂಟ್ ನ ರಿಸೀವ್ ಮಾಡ್ಕೊಂಡಿದೀವಿ. ಯಾವ್ದ್ರ ಅಮೌಂಟ್ ಅದು? ಡಿಬೆಂಚರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿದೀವಿ. ಓಕೆ, ಎಷ್ಟು? 20,000 ಡಿಬೆಂಚರ್ ಮೇಲೆ ₹15. ಒಂದು ಡಿಬೆಂಚರ್ಗೆ ಎಷ್ಟಾಗುತ್ತೆ? 20,000 ಇಂಟು 15, 33 lakh, 3 lakh rupees ಆಗುತ್ತೆ. ನೆರೇಷನ್ ಬರಿಬೇಕು. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 20,000 ಡಿಬೆಂಚರ್ಸ್ ಅಟ್ ₹15 ಪರ್ ಈಚ್. 20,000 ಡಿಬೆಂಚರ್ ನ ಇಶ್ಯೂನ ನಾವು ಏನ್ ಮಾಡ್ತಾ ಇದೀವಿ? ರಿಸೀವ್ ಮಾಡ್ಕೊಳ್ತಾ ಇದೀವಿ ಮನಿನ. ಒಂದು ಡಿಬೆಂಚರ್ಗೆ ₹15 ಆಗಿದೆ ಅಪ್ಲಿಕೇಶನ್ ಮನಿ. ಸೊ ಫಸ್ಟ್ ಎಂಟ್ರಿ ಕಂಪ್ಲೀಟ್. ನಿಮ್ಗೆ 1 ಮಾರ್ಕ್ಸ್ ಬಂತು. ಸೊ ವಿತ್ ನೆರೇಷನ್ ಕೂಡ ಇರಬೇಕು. ಸೆಕೆಂಡ್ ಎಂಟ್ರಿ ಏನಿದೆ?
ಈ ಒಂದು ಅಪ್ಲಿಕೇಶನ್ ಮನಿನ ನಾವು ಡಿಬೆಂಚರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ. ಸೆಕೆಂಡ್ ಎಂಟ್ರಿ, ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಅಕೌಂಟ್. ಡಿಬೆಂಚರ್ ಅಪ್ಲಿಕೇಶನ್ ಮನಿ ಏನಿತ್ತು ಆ ಮನಿನ ಡಿಬೆಂಚರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಅಕೌಂಟ್. ನೆರೇಷನ್, being application money transferred to debenture account. ಈ 3 lakh rupees ಏನಿತ್ತು ಈ 3 lakh ನ ನಾವು ಡಿಬೆಂಚರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. 3 lakh rupees 3 lakh rupees. ನೆಕ್ಸ್ಟ್ ಥರ್ಡ್ ಎಂಟ್ರಿ. ಥರ್ಡ್ ಎಂಟ್ರಿ ಏನಾಗುತ್ತೆ, ಅಲಾಟ್ಮೆಂಟ್. ಅಲಾಟ್ಮೆಂಟ್ ಮನಿನ ಡ್ಯೂ ಇರೋ ಎಂಟ್ರಿನ ನಾವು ತೋರಿಸ್ಬೇಕು. ಅದಾದ್ಮೇಲೆ ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿನ ತೋರಿಸ್ಬೇಕು. ಓಕೆ. ಥರ್ಡ್ ಎಂಟ್ರಿ, 5% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ 5% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಏನು ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಟು 5% ಡಿಬೆಂಚರ್ ಅಕೌಂಟ್. 5% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಅಕೌಂಟ್. ಡಿಬೆಂಚರ್ ಅಕೌಂಟ್ ಅಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ. Being allotment money due on 20,000 debentures at rupees 40 per debenture. ಈ ಒಂದು ನೆರೇಷನ್ ಓದಿದ್ರೆ ನಮಗೆ ಎಂಟ್ರಿ ಏನು ಅಂತ ಗೊತ್ತಾಗ್ಬೇಕು. ಆ ರೀತಿ ಅರ್ಥ ಕೊಡೋ ರೀತಿ ಇರಬೇಕು. ಏನ್ ಹೇಳ್ತಾ ಇದೆ ನರೇಷನ್, ಅಲಾಟ್ಮೆಂಟ್ ಮನಿ ಡ್ಯೂ ಇದೆ. ಎಷ್ಟು, 20,000 ಡಿಬೆಂಚರ್ಸ್ ಮೇಲೆ 40 rupees ಅಲಾಟ್ಮೆಂಟ್ ಇದೆ ಒಂದು ಡಿಬೆಂಚರ್ಗೆ. ಸೊ ಅಷ್ಟು ಅಮೌಂಟ್ ಡ್ಯೂ ಇದೆ ಅಂತ ತೋರಿಸ್ತಾ ಇದೆ. 20,000 ಇಂಟು 40 rupees 8 lakh 8 lakh. ನೆಕ್ಸ್ಟ್ ಫೋರ್ತ್ ಎಂಟ್ರಿ, ಈ ಅಲಾಟ್ಮೆಂಟ್ ಮನಿ ಡ್ಯೂ ಇತ್ತಲ್ವಾ ಇದನ್ನ ನಾವೀಗ ರಿಸೀವ್ ಮಾಡ್ಕೋಬೇಕು. ರಿಸೀವ್ ಅಂದ್ರೆ ಬ್ಯಾಂಕ್ ರೂಪದಲ್ಲಿ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್. ರಿಸೀವ್ ಮಾಡ್ಕೊಂಡ್ವಿ. ಓಕೆ, ನಮ್ಮ ಹತ್ರ ಬಂತು ಅಮೌಂಟ್. ಯಾವ್ದ್ರದ್ದು, ಅಲಾಟ್ಮೆಂಟ್. ಅಲಾಟ್ಮೆಂಟ್ ಅಮೌಂಟ್ ಬಂತು. ಬ್ಯಾಂಕ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆನ್ 20,000 ಡಿಬೆಂಚರ್ಸ್ at rupees 40 per ಡಿಬೆಂಚರ್. ಒಂದು ಡಿಬೆಂಚರ್ಗೆ 40 rupees ಏನೊಂದು ಅಲಾಟ್ಮೆಂಟ್ ಮನಿ ಡ್ಯೂ ಇತ್ತು ಅದನ್ನ ರಿಸೀವ್ ಮಾಡ್ಕೊಂಡಿದೀವಿ. 8 lakh rupees 8 lakh rupees. ನೆಕ್ಸ್ಟ್ ಫಿಫ್ತ್ ಎಂಟ್ರಿ ಏನಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಅಂಡ್ ಫೈನಲ್ ಕಾಲ್ 45 rupees ಏನಿದೆ ಇದನ್ನು ಕೂಡ ನಾವು ಡ್ಯೂ ಇರೋ ಎಂಟ್ರಿ ತೋರಿಸಿ ರಿಸೀವ್ ಮಾಡ್ಕೋಬೇಕು. ಸೊ ಫಿಫ್ತ್ ಎಂಟ್ರಿ, 5% ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ. ಫಸ್ಟ್ ಅಂಡ್ ಫೈನಲ್ ಕಾಲ್ದು ಡಿಬೆಂಚರ್ ಏನಿದೆ ನಮ್ಗೆ ಡ್ಯೂ ಇದೆ. 5% ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ಸ್ ಅಕೌಂಟ್. ಬೀಯಿಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 20,000 ಡಿಬೆಂಚರ್ಸ್ ಅಟ್ rupees 45 ಪರ್ ಈಚ್. ಒಂದು ಡಿಬೆಂಚರ್ಗೆ 45 rupees ಏನಾಗಿದೆ ಡ್ಯೂ ಇದೆ. ಅಮೌಂಟ್ ಎಷ್ಟಾಗುತ್ತೆ, 20,000 ಇಂಟು 45 ಮಾಡಿದ್ರೆ ನಮ್ಗೆ 9 lakh rupees 9 lakh rupees. ನೆಕ್ಸ್ಟ್ ಏನೊಂದು ಡ್ಯೂ ಇತ್ತು ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಇದನ್ನ ರಿಸೀವ್ ಮಾಡ್ಕೋಬೇಕು. ರೈಟ್, ರಿಸೀವ್ ಮಾಡ್ಕೊಳೋದಾದ್ರೆ ಏನ್ ಬರುತ್ತೆ ಎಂಟ್ರಿ, ರಿಸೀವ್ ಅಂದ್ರೆ ನಮ್ಮ ಹತ್ರ ಬರ್ತಾ ಇದೆ ಏನು ಕ್ಯಾಶ್ ಅಥವಾ ಬ್ಯಾಂಕ್ ರೂಪದಲ್ಲಿ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೇಟಾ ಟು 5% ಡಿಬೆಂಚರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಮೌಂಟ್ ನ ರಿಸೀವ್ ಮಾಡ್ಕೊಂಡಿದೀವಿ. ಇಷ್ಟೇನ ಈ ಎಂಟ್ರಿ ಹೇಳ್ತಾ ಇರೋದು. ಓಕೆ. ಬೀಯಿಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಆನ್ 20,000 ಡಿಬೆಂಚರ್ಸ್ at rupees 45 per ಡಿಬೆಂಚರ್. ಒಂದು ಡಿಬೆಂಚರ್ಗೆ 45 rupees ಆಗಿ 20,000 ಡಿಬೆಂಚರ್ಸ್ ಏನು ಡ್ಯೂ ಇತ್ತು ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ನಾವು ಟೋಟಲ್ ಆಗಿ ರಿಸೀವ್ ಮಾಡ್ಕೊಂಡಿದೀವಿ. ಎಷ್ಟಾಗುತ್ತೆ, 20,000 ಇಂಟು 45 9 lakh rupees 9 lakh rupees. ಇದಿಷ್ಟು ನಿಮಗೆ ಏನೊಂದು 6 ಮಾರ್ಕ್ಸ್ಗೆ ಕೇಳೋಂತ ಪ್ರಾಬ್ಲಮ್, ಕೇಳಿರೋ ಪ್ರಾಬ್ಲಮ್ ಕೂಡ 2022 ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಪ್ರಾಬ್ಲಮ್. ಲಾಸ್ಟ್ ವಿಡಿಯೋದಲ್ಲಿ 2023 ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ವಿಡಿಯೋನ ಡಿಸ್ಕಸ್ ಮಾಡಿದ್ವಿ ಒಂದು ಪ್ರಾಬ್ಲಮ್ನ. ಸೊ 6 ಎಂಟ್ರಿ ಬರುತ್ತೆ, 6 ಮಾರ್ಕ್ಸ್ ಇರುತ್ತೆ, ಈಸಿಯಾಗಿ ತಗೋಬಹುದು. ಥ್ಯಾಂಕ್ ಯು.